ಜೂಜಾಟದ ವೇಳೆ ಇಬ್ಬರ ಬರ್ಬರ ಹತ್ಯೆ ಕೇಸ್ಗೆ ಬಿಗ್ ಟ್ವಿಸ್ಟ್. ನಮ್ಮ ಮಾವ ಬಸ್ಸಾಗಿ ಹೋಗಿದ್ದ, ಆವಾಗಿಂದನೇ ಗಾಡಿಯಲ್ಲಿ ಬಂದ. ಅವರನ್ನ ಮಾತಾಡ್ತಾ ಇದ್ದ. ನಮ್ಮ ಮಾವ ಗಾಡಿಯಿಂದ ಬಂದ ತಕ್ಷಣ ಬಿಟ್ಬಿಟ್ರು. ನಮ್ಮ ಮಾವ ಆಟಲ್ಲಿ ಕುಚ್ಚೋದ್ರ ಆಟಲ್ಲಿ ಹೊಡ್ಕೋದ್ರು. ನಾವು ಕಣ್ಣಾರ ನೋಡ್ತಾನೆ ಇದೀವಿ. ಭೀಕರ ಕೊಲೆ ಹಿಂದಿದೆ ಬಾಲಕಿಯರನ್ನ ಮಂಚಕ್ಕೆ ಕರೆದಿದ್ದ ಮಿಸ್ಟ್ರಿ. ಬೇಡ ನನ್ನ ಅಮ್ಮ ಅಪ್ಪ ನೋಡಿದ್ರೆ ದೂರ ಇದ್ದಾರೆ. ನಾವಿರೋ ಮೂವರನ್ನ ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಗ್ರಾಮದಲ್ಲಿ ಎರಡು ಗುಂಪುಗಳ ನಡುವೆ ನಡೆದ ಕೋಳಿ ಪಂದ್ಯದ ಗಲಾಟೆಗೆ ಮೂವರು ಚಾಕು ಇರಿತಕ್ಕೆ ಒಳಗಾಗಿದ್ರು. ಅದರಲ್ಲಿ ಅಣ್ಣ ತಮ್ಮ ಭೀಕರವಾಗಿ ಕೊಲೆಯಾದ್ರೆ ಮತ್ತೋರ್ವ ಸಹೋದರನ ಸ್ಥಿತಿ ಚಿಂತಾಜನಕವಾಗಿದ್ದು ಚಿಂತಾಮಣಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಇದೀಗ ಡಬಲ್ ಮರ್ಡರ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಚಿಂತಾಮಣಿ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಬರ್ಬರ ಹತ್ಯೆಯ ಹಿಂದೆ ಕೊಲೆ ಪಾತಕರು ಬಾಲಕಿಯನ್ನ ಮಂಚಕ್ಕೆ ಕರೆದಿದ್ರು. ಇದಕ್ಕೆ ಒಪ್ಪದಿದ್ದಕ್ಕೆ ಹತ್ಯೆ ಮಾಡಲಾಗಿದೆ ಎಂದು ಕೊಲೆಯಾದ ಅಣ್ಣ ತಮ್ಮಂದಿರ ಸಹೋದರಿಯರು ಬಯಲು ಮಾಡಿದ್ದಾರೆ. ಹೌದು, ಕಳೆದ ಏಪ್ರಿಲ್ 13ರಂದು ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಗ್ರಾಮದಲ್ಲಿ ಅಣ್ಣ ತಮ್ಮನ ಜೋಡಿ ಕೊಲೆಯಾಗಿದ್ದು, ಕೊಲೆ ಕೇಸ್ನಲ್ಲಿ 12 ಜನರ ಮೇಲೆ ಕೇಸ್ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ರು. ಇತ್ತ ಕೊಲೆ ಕೇಸ್ಗೆ ಅಕ್ಕ ತಂಗಿಯರು ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಪೊಲೀಸರು ಡಬಲ್ ಮರ್ಡರ್ ವಿಚಾರದಲ್ಲಿ ಈಗಾಗಲೇ 5 ಜನರನ್ನ ಬಂಧಿಸಿದ್ದು ಉಳಿದ 5 ಜನರ ಬಂಧನಕ್ಕೆ ಬಲೆ ಬೀಸಿದ್ರು. ಈ ನಡುವೆ ದೂರಿನಲ್ಲಿದ್ದ ಇಬ್ಬರು ಆರೋಪಿಗಳ ಹೆಸರನ್ನ ಪ್ರಕರಣದಿಂದ ಪೊಲೀಸರು ತೆಗೆದುಹಾಕಿದ್ದಾರೆ. ಇತ್ತ ಕೊಲೆ ಪ್ರಕರಣ ಸಂಬಂಧ ಆರೋಪಿಗಳ ಕುರಿತು ಅಕ್ಕ ತಂಗಿಯರು ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ರು. ಕೊಲೆ ಪ್ರಕರಣ ಸಂಬಂಧ ಸಹೋದರಿಯರು ಪತ್ರಿಕಾಗೋಷ್ಠಿಯನ್ನ ನಡೆಸುವ ಮೂಲಕ ಕೊಲೆಗೆ ಅಸಲಿ ಸತ್ಯವನ್ನ ಬಿಚ್ಚಿಟ್ಟಿದ್ದು, ಡಬಲ್ ಮರ್ಡರ್ ನಡೆದಿರುವುದಕ್ಕೂ ಮುನ್ನ 12 ಜನ ಆರೋಪಿಗಳ ಗುಂಪಿನಲ್ಲಿ 5 ಜನರು ಬಾಲಕಿಯರನ್ನ ಮಂಚಕ್ಕೆ ಕರೆದಿದ್ದು, ಈ ವಿಚಾರವನ್ನ ಪೋಷಕರಿಗೆ ತಿಳಿಸಿದ್ರೆ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ರು ಎಂಬ ಸ್ಫೋಟಕ ಸತ್ಯವನ್ನ ಸಹೋದರಿಯರು ಹೊರಹಾಕಿದ್ದಾರೆ. ಇನ್ನು ಬಾಲಕಿಯರಿಗೆ ಕೊಲೆ ಪಾತಕರು ಹಲವು ಬಾರಿ ಬೆದರಿಕೆ ಹಾಕಿದ್ದು, ಈ ವಿಚಾರವನ್ನ ತಂದೆ ಇಲ್ಲದ ಬಾಲಕಿಯರು ತಮ್ಮ ಮಾವ ಲಿಂಗಮಯ್ಯ ಬಳಿ ಹೇಳಿಕೊಂಡಿದ್ದಾರೆ. ತದನಂತರ ಲಿಂಗಮಯ್ಯ ಬಾಲಕಿಯರ ಜೊತೆ ಅಸಭ್ಯವಾಗಿ ವರ್ತಿಸ್ತಾ ಇರುವ ಗ್ಯಾಂಗಿಗೆ ಎಚ್ಚರಿಕೆಯನ್ನ ನೀಡಿ ವಾಪಸ್ಸಾಗಿದ್ರಂತೆ. ಅದ್ಯಾವಾಗ ಸಹೋದರಿಯರ ಮಾವ ಆರೋಪಿಗಳಿಗೆ ಎಚ್ಚರಿಕೆ ನೀಡಿದ್ದಕ್ಕೆ ಕೆರಳಿದ ಕಿರಾತಕರು ಮನೆಗೆ ನುಗ್ಗಿ ಬಾಲಕಿಯರ ಮುಂದೆಯೇ ಇಬ್ಬರನ್ನ ದಾರುಣವಾಗಿ ಕೊಚ್ಚಿ ಕೊಲೆ ಮಾಡಿದ್ದು, ಮತ್ತೋರ್ವ ಯುವಕನಿಗೆ ಗಂಭೀರವಾಗಿ ಚಾಕುವಿನಿಂದ ಇರಿದು ಎಸ್ಕೇಪ್ ಆಗಿದ್ರು. ಮೊದಲಿಗೆ ಹಣದ ವಿಚಾರವಾಗಿ ಕೊಲೆ ನಡೆದಿರಬಹುದು ಎಂದು ಭಾವಿಸಲಾಗಿತ್ತು. ಈಗ ಕೇಸಿಗೆ ಟ್ವಿಸ್ಟ್ ಸಿಕ್ಕಿದ್ದು ಆರೋಪಿಗಳು ನೀಡಿದ್ದ ಕಿರುಕುಳ ಬಯಲಾಗ್ತಾ ಇದೆ. ಅಮ್ಮ ಅಪ್ಪ ನೋಡಿದ್ರೆ ದೂರ ಇದ್ದಾರೆ. ನಾವಿರೋ ಮೂವರನ್ನ ಅಮ್ಮ ನೋಡಿ ಮತ್ತೆ ಹೋಗ್ತಾರೆ ಅಂತ ಹೇಳಿದ್ರೆ ಅವಾಗ ಬಿಟ್ಬಿಟ್ರು. ಮತ್ತೆ ಸ್ಕೂಲಲ್ಲಿ ಓದಕ್ಕೆ ಆಗ್ತಾ ಇಲ್ಲ. ಟೀಚರ್ಸ್ಗೆಲ್ಲ ನನ್ನ ಟೀಚರ್ಸ್ ಅವ್ರ ಜೈಲ್ ಕೊಟ್ಟು ಕುಡಿಸ್ತಾ ಇದ್ರು. ಟೀಚರ್ಸ್ಗೆ ಏನು ಸರಿ ಮಾಡ್ತಾ ಇದ್ರು ಪೊಲೀಸ್ನವ್ರು ಹೇಳಿದ್ರೆ ಅಂತಂದ್ರೆ ನಾವೇನು ಮಾಡಿ ಅವ್ರಿಗಿದೀವಮ್ಮ ಅದು ನಿಮ್ಮ ಕರ್ಮ ಅಂತ ಹೇಳ್ತಾ ಇದ್ರು. ನಾವಿನ್ನು ಯಾವ ಹೇಳೋದು ಅಂತ ನಮ್ಮ ಮಾವ ಕರೆದ್ರೆ ನಮ್ಮ ಮಾವ ವಾರ್ನಿಂಗ್ ಕೊಟ್ಟರು. ಶನಿವಾರ ಬಂದು ಸಾಯಂಕಾಲ ಅವ್ರು ಬಂದು ಹೇಳಿದ್ರು ನಮ್ಗೆ ಸಹ ಇದು ಲಾಸ್ಟ್ ಟೈಮ್ ಬಾ, ಇಲ್ಲ ಅಂತಂದರೆ ನೋಡ್ಕೋ ಏನಾಗ್ತದೆ ಸಾಯಂಕಾಲ ಹೊರಗಡೆ ಇವಾಗ ನೋಡ್ಕೊ ಅಂತ ಹೇಳ್ತಾ ಇದ್ರು. ಅಣ್ಣ ಬೇಡ ಅಣ್ಣ ಪ್ಲೀಸ್ ಬೇಡ ಅಣ್ಣ ಅಂತಂದ್ರೆ ನೀನು ಅಣ್ಣ ಅಂದ್ರೆ ಇಲ್ಲ ನನಗೆ ಕಲ್ವಾಗಲ್ಲ ಬಿಡು ಅಂತ ಹೇಳ್ದ. ನಾವು ಬರಲ್ಲ, ನನಗೆ ಏನಾದರೂ ಮಾಡ್ಕೊ ಅಂತ ಹೇಳಿದೆ. ಆಯ್ತು ಬಿಡು, ಏನಾದರೂ ಮಾಡ್ಕೋಬೇಕಲ್ಲ, ಆಯ್ತು ಬಿಡು ಅಂತ ನಮ್ಮ ತಾತ ಮನೆ ಹತ್ರ ಹೊಟ್ಟೋಗ್ದೆ. ಅಮ್ಮನೂ ಅಲ್ಲಿಟ್ಟು ನನ್ನ ಭಯ ಕಲ್ಕೊಂಡು ಹೊಟ್ಟೋಗ್ದೆ. ನನ್ನ ಹಿಂದೆನೇ ಬಂದ್ಬಿಟ್ರು. ನನ್ನ ಹಿಂದೆನೇ ಮಾತಾಡ್ಕೊಂಡು ಬರ್ತಿದ್ದ. ನಾವು ಬಂದಿದ್ದ ನೋಡಿಲ್ಲ ಅಂತ ನಿಮ್ಮ ಮಾವ ಹೇಳಿದ್ದಾರೆ ಅಂತ ಹೇಳ್ದು ಬಂದು ನಮ್ಮ ಮಾವ ಬಸ್ಸಾಗಿ ಹೋಗಿದ್ದ, ಆವಾಗಿಂದನೇ ಗಾಡಿಯಲ್ಲಿ ಬಂದ. ಅವರನ್ನ ಮಾತಾಡ್ತಾ ಇದ್ದ. ನಮ್ಮ ಮಾವ ಗಾಡಿಯಿಂದ ಬಂದ ತಕ್ಷಣ ಬಿಟ್ಬಿಟ್ರು. ನಮ್ಮ ಮಾವ ಆಟಲ್ಲಿ ಕುಚ್ಚೋದ್ರ ಆಟಲ್ಲಿ ಹೊಡ್ಕೋದ್ರು. ನಾವು ಕಣ್ಣಾರ ನೋಡ್ತಾನೆ ಇದೀವಿ. ನಮ್ಮ ಮಾವ ಇದ್ರೆ ನಮ್ಮ ಅಪ್ಪನೂ ಬಂದು ನೋಡಲ್ಲ, ಯಾರು ಬಂದು ನೋಡಲ್ಲ. ನಮ್ಮನ್ನ ನಮ್ಮ ಮೂವರು ಹೇಗಾಗುತ್ತೆ ನಮ್ಮ ಮಾವ
ಮತ್ತೆ ಇಂಥ ಹೆಣ್ಮಕ್ಳು ಯಾರಿಗೂ ಇದಾಗಲ್ಲ ಸರ್. ಕಾಸೆಲ್ಲ ಎಷ್ಟಾದ್ರೂ ಕಟ್ಬಿಡ್ತೀವಿ ಬಿಡು, ಕಾಸೆಲ್ಲ ಮಡ್ರಾಗಿದೆ ಅವರು ನನ್ನ ತಮ್ಮನೇ. ಇವಾಗ 1 ವರ್ಷದಿಂದಲೇ ನನ್ನ ಮಗಳಿಗೆ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ ಸರ್. ನನ್ನ ಗಂಡ ಬಿಟ್ಬಿಟ್ಟು ಒಂದು 10 ವರ್ಷ ಆಯಿತು. ನಾನು ನನ್ನ ಮಗಳು 3 ಜನನೇ ಮನೆಯಲ್ಲಿ ಇರ್ತಾಯಿದ್ರು. ನಾನು ಬಟ್ಟೆ ವ್ಯಾಪಾರ ಮಾಡ್ತೀನಿ. ನಾನು ಬಟ್ಟೆ ವ್ಯಾಪಾರಕ್ಕೆ ಹೋದಾಗ ನಾನು ಮನೆಯಲ್ಲಿ ಇದ್ದಿರೋ ಟೈಮಲ್ಲಿ ಇದ್ದು ಬಂದು ಮಕ್ಕಳಿಗೆ ತುಂಬ ಟಾರ್ಚರ್ ಕೊಡ್ತಾಯಿದ್ರು ಅವರು. ಇವನು 5 ಜನ ಬಂದು ಗುಂಪಾಗಿ ಜಾನು, ಮಹಿಮರಾಜು, ವಂಶಿ, ದೇವರಾಜು, ಸಾಯಿನಾಥ್ ಅಂತ ಬಂದು ಮನೆ ಹತ್ರ ಎಲ್ಲ ಟಾರ್ಚರ್ ಎಲ್ಲ ಟಾರ್ಚರ್ ಮಾಡ್ತಾ ಇದ್ದಾರೆ. ನನ್ನ ಬದುಕಕ್ಕೆ ಆಗ್ತಾ ಇಲ್ಲ. ಫಸ್ಟ್ ಏನೋ ಒಂದು ಪಕ್ಕ ಚಿಕ್ಕದಾಗಿದ್ರು, ಅವಾಗೇನೋ ಇದು ನೋಡ್ಕೊಂಡು ಬಂದೆ. ಇವಾಗ ಮಕ್ಕಳು ಇಬ್ಬರು ಮೆಚೂರಿಟಿ ಆಗಿದ್ದಾರೆ. ಇವ್ರು ಏನು ಮಾಡ್ತಾರೋ ಯಾವ ಟೈಮಲ್ಲಿ ಏನೋ ವ್ಯಾಪಾರಕ್ಕೆ ಹೋಗ್ತಾರೆ ಅಂದರೆ ನನಗೆ ಆಗಲ್ಲ, ಯಾರು ತಗೊಂಡು ಬಂದಾಗ್ತಾರೆ ಅದು ಸ್ವಲ್ಪ ನೋಡ್ಕೊಂಡು ಅಂದರೆ ನಾನು ಇಲ್ಲಿ ಬಿಡಕ್ಕ ನಾನು ಹೇಳ್ತೀನಿ ಅಂತ ಅವ್ನು ಹೇಳ್ದ. ಶನಿವಾರ ಹೇಳಿದಾನಂತೆ, ನಿಮ್ಗೆ ಹೆಣ್ಮಕ್ಳು ಇದಾರಲ್ಲ, ನಿಮ್ಗೆ ಅಕ್ಕ ತಂಗಿಯವರು ಅವ್ರು ಯಾರು ಹೇಳ್ತೀರಾ, ಈ ಮನೆ ಕಡೆ ಬರಬೇಡಿ, ನೀವು ಆ ಕಡೆ ಏನಾದರೂ ಮಾಡ್ಕೊಂಡೆ ಅಂತ ಹೇಳಿದ್ದಾರೆ ಅಷ್ಟೇ. ಅವ್ರು ಹೇಳಿರೋದು ಅವ್ರು ತಪ್ಪಾಗಿ ಏನೂ ಮಾತಾಡಿಲ್ಲ ಪ್ರತಾಪ್. ಅಷ್ಟೊಳಗಡೆ ಹೌದೇನೋ ನೀನು ಹೇಳಕ್ಕೆ ನೀನು ಯಾವನೋ ನಿನ್ಗೆ ಎಷ್ಟು ಗಳಿಸಿದೆ ಅವನೇನೋ ಸಿನಿಮಾ ಡೈಲಾಗ್ ಅಲ್ಲ ಅಷ್ಟು. ನಾವು ಬರ್ದಿರೋ ಮುಂಚೆನೋ ನಿಮ್ಮದು, ನಾವು ಬರೆದ ಮೇಲೆ ನಮ್ಮದೇ ಇದೆಲ್ಲ ಅಡ್ಡ, ಅದೇನೋ ಡೈಲಾಗ್ ಎಲ್ಲ ಹೇಳ್ಕೊಂಡಿದ್ರು ಸರ್ ಅವರೆಲ್ಲ. ಇನ್ನು ಡಬಲ್ ಮರ್ಡರ್ ಬಳಿಕ ಕೆಲ ದಿನಗಳು ಎಸ್ಕೇಪ್ ಆಗಿ ಮತ್ತೆ ರೊಚ್ಚಿಗಿದ್ದ ಆರೋಪಿಗಳು ಬಾಲಕಿಯರನ್ನ ಕರೆದು ನೀವು ಕರೆದ ಕಡೆ ಬರದಿದ್ದರೆ ನಿಮ್ಮ ಮನೆಯಲ್ಲಿರೋ ಎಲ್ಲರನ್ನ ಕೊಲೆ ಮಾಡುವುದಾಗಿ ಬೆದರಿಕೆಯನ್ನ ಹಾಕಿದ್ದಾರೆ. ಹೀಗಾಗಿ ನ್ಯಾಯಕ್ಕಾಗಿ ಹಾಗೂ ಭದ್ರತೆಗಾಗಿ ನೊಂದ ಕುಟುಂಬಸ್ಥರು, ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ, ಪ್ರಗತಿಪರ ಸಂಘಟನೆಗಳ ನೆರವಿನೊಂದಿಗೆ ಸುದ್ದಿಗೋಷ್ಠಿಯನ್ನ ನಡೆಸಿ ಸತ್ಯವನ್ನ ಹೊರಹಾಕಿದ್ದಾರೆ. ಕೂಡಲೇ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಮುದಾಯದ ಮುಖಂಡರು ಆಗ್ರಹಿಸಿದ್ರು. ವ್ಯಕ್ತಿಗಳು ರಾಜಾರೋಷವಾಗಿ ಹೆಣ್ಣು ಮಕ್ಕಳಿಗೆ ಏಳೇನೆ ಹೋಗಿ ಕೊಲೆ ಮಾಡ್ತಾರಂದ್ರೆ ಈ ಕ್ಷೇತ್ರದಲ್ಲಿ ಅಥವಾ ಈ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಬದುಕಿದೆಯಾ ಇಲ್ವಾ ಅನ್ನೋದು ನಮ್ಗೆ ಅನುಮಾನ ಇದೆ. ಯಾಕಪ್ಪ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರ್ತಕ್ಕಂಥ ಚಿಂತಾಮಣಿ ತಾಲೂಕಿನಲ್ಲಿ ವಿದ್ಯಮಾನಗಳೇನೇನಿದೆ ಇದರಲ್ಲಿ ಎಲ್ಲ ಘಟನೆಗಳಲ್ಲೂ ಪೊಲೀಸರು ಸಂಪೂರ್ಣ ವಿಫಲರಾಗಿದ್ದಾರೆ. ಅದಕ್ಕೆ ಕಾರಣ ಅಂತೂ ನಮಗಂತೂ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಇದರಲ್ಲಿ ಸನ್ಮಾನ್ಯ ಗೃಹ ಸಚಿವರು ಇದರಲ್ಲಿ ವಿಶೇಷ ಕಾಳಜಿ ವಹಿಸಿ ಏನು ಡಬಲ್ ಮರ್ಡರ್ ಇಬ್ಬರನ್ನು ಒಂದೇ ಸಲ ಮಾನವೀಯತೆ ಏನಿದೆ ಅಮಾನುಷವಾಗಿ ಕೊಲೆ ಮಾಡ್ತಾರಂದರೆ ಇಲ್ಲಿ ಅವರಿಗೆ ಮಾನವೀಯತೆ ಅನ್ನೋದಿಲ್ಲ, ಅವರಷ್ಟು ಕ್ರೂರಿಗಳು ಯಾರಿಲ್ಲ. ಹಾಗಾಗಿ ಗೃಹ ಮಂತ್ರಿಗಳು ಎಚ್ಚೆತ್ತುಕೊಂಡು ಇದನ್ನು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿಸಿ ಯಾರು ತಪ್ಪಿತಸ್ಥರಿದ್ದಾರೋ ಅವರಿಗೆ ಕಠಿಣ ಶಿಕ್ಷೆ ಆಗೋ ರೀತಿಯಲ್ಲಿ ಕ್ರಮ ವಹಿಸಬೇಕಂತ ಒಕ್ಕೂಟದ ವತಿಯಿಂದ ನಾವು ಒತ್ತಾಯಿಸ್ತೀವಿ. ಒಟ್ಟಾರೆ ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಹೆಣ್ಣು ಮಕ್ಕಳಿಗೆ ಈ ಸಮಾಜದಲ್ಲಿ ರಕ್ಷಣೆಯೇ ಇಲ್ಲದಂತಾಗಿದೆ. ಸದ್ಯ ಈಗಲಾದರೂ ಪೊಲೀಸರು ಜೋಡಿ ಕೊಲೆ ವಿಚಾರವಾಗಿ ಬಾಲಕಿಯ ದೂರನ್ನ ಪರಿಗಣಿಸಿ ಸ್ಪಷ್ಟ ಮಾಹಿತಿಯನ್ನ ಕಲೆ ಹಾಕಿ ಹೆಣ್ಣು ಮಕ್ಕಳಿಗೆ ನ್ಯಾಯ ದೊರಕಿಸಿಕೊಡ್ತಾರೋ ಇಲ್ವೋ ಎಂದು ಕಾದ್ ನೋಡಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.